ಕುಂಭರಾಶಿ ವಿಷಯ. ಕುಂಭರಾಶಿಗೆ 2025ರಲ್ಲಿ ಹಬ್ಬನ ಆತಂಕನ ಏನು ಹೇಳುತ್ತೆ ಗುರುಗಳೇ? ಈಗಾಗಲೇ ಆತಂಕದಲ್ಲಿ ಕುಂಭರಾಶಿಯವರು ಬಹಳಷ್ಟು ಆತಂಕದಲ್ಲಿದ್ದಾರೆ. 4ನೇ ಮನೆಯಲ್ಲಿ ಗುರು ಸಂಚಾರವನ್ನು ಮಾಡಿದರೆ ಶನಿ ಜನ್ಮದಲ್ಲಿ ಹೇಳರಾಟ ಶನಿ ಅಂತಕ್ಕಂಥದ್ದು ಕುಂಭರಾಶಿಯಲ್ಲೇ ಶನಿ ಸಂಚಾರವನ್ನು ಮಾಡ್ತಾ ಇರೋದು. ಬೇಡಪ್ಪ ಜೀವನ ಸಾಕಪ್ಪ. ಬಹಳಷ್ಟು ಜನ ಹೇಳ್ತಾರೆ, ಗುರುಗಳೇ ಜೀವನ ಸಾಕಾಗೋಗಿದೆ, ಬೇಕಾಗೇ ಇಲ್ಲ ಜೀವನ, ಇಷ್ಟೇ ದುಡಿಬೇಕು ತಿನ್ನಬೇಕು, ಇಷ್ಟೇ ಜೀವನ, ಬೇಕಾಗೇ ಇಲ್ಲ, ಮನಸ್ಸಿಗೆ ಬಹಳಷ್ಟು ಚಿಂತೆ ಅಂತಕ್ಕಂಥದ್ದು. ಹಾಗೆ ಇಂಥ ಒಂದು ಕುಂಭರಾಶಿಯ ಫಲಗಳನ್ನು ನಾವು ನೋಡಿದಾಗ ಮಾನಹಾನಿಯೂ ಕೂಡ ಈಗಾಗಲೇ ಆಗಿರ್ತಕ್ಕಂಥದ್ದು ಕೂಡ ಕಂಡುಬರುತ್ತೆ. ಆದರೆ ಎಚ್ಚರಿಕೆ ವಹಿಸಿ, ಅಮೂಲ್ಯವಾದ ವಸ್ತುವನ್ನು ನೀವು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಕಷ್ಟ ಕಾರ್ಪಣ್ಯಗಳು ಹೆಚ್ಚಾಗತ್ತೆ. ಜೊತೆಗೆ ರಕ್ತ ಸಂಬಂಧವಾದ ಕಾಯಿಲೆಗಳು ಅಂತಕ್ಕಂಥದ್ದು ಕೂಡ ಉತ್ಪತ್ತಿಯಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ಆರೋಗ್ಯದ ಕಡೆ ಗಮನವನ್ನು ಹರಿಸಿ. ಇದರಲ್ಲಿ ಏನು ಹೇಳುತ್ತೆ, ಕುಂಭರಾಶಿಯವರಿಗೆ ಆರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ, ಈ ಒಂದು ಪರಿಸ್ಥಿತಿಯನ್ನು ಈ ವರ್ಷದಲ್ಲಿ ನೀವು ಎದುರಿಸಬೇಕಾಗತ್ತೆ. ಆದರೆ ಧೃತಿಗೆಡ್ತಕ್ಕಂಥದ್ದು ಬೇಡ. ಮೇ ನಂತರ ಗುರು ಪಂಚಮ ಸ್ಥಾನಕ್ಕೆ ಬರ್ತಾನೆ. ಪಂಚಮ ಗುರು ಬಂದಾಗ ಸ್ವಲ್ಪ ಸುಧಾರಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ. ಅಂದರೆ ಧೃತಿಗೆಡ್ತಕ್ಕಂಥದ್ದು ಬೇಡ. ಗುರು ಪಂಚಮ ಸ್ಥಾನಕ್ಕೆ ಬರ್ತಾನೆ. ಪಂಚಮ ಸ್ಥಾನಕ್ಕೆ ಬಂದಾಗ ಸ್ವಲ್ಪ ಹಣ ಅಂತಕ್ಕಂಥದ್ದು ಕೈಯಲ್ಲಿ ಓಡಾಡುತ್ತೆ. ಆರ್ಥಿಕ ಪರಿಸ್ಥಿತಿ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತೆ. ಅಂದರೆ ಪೂರ್ಣ ಸುಧಾರಿಸಲ್ಲ, ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತೆ. ಆದರೆ ಅಂದರೆ ಅಷ್ಟಮ ಸ್ಥಾನಕ್ಕೆ ಶನಿ ಅಂತ, ದ್ವಿತೀಯ ಸ್ಥಾನಕ್ಕೆ ಶನಿ ಅಂತಕ್ಕಂಥವರು ಮತ್ತೆ ಪ್ರವೇಶವನ್ನು ಮಾಡ್ತಾರೆ. ಏಳರಾಟ ಶನಿ ಅಂತಕ್ಕಂಥದ್ದು ಮುಗಿಯಲ್ಲ. ಇನ್ನೂ ನೀವು 2-3 ವರ್ಷಗಳ ಕಾಲ ಶನಿ ಅಂತಕ್ಕಂಥದ್ದನ್ನು ಅನುಭವಿಸಲೇಬೇಕು. ಹಾಗಾಗಿ ಹೆಚ್ಚಾಗಿ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನನ್ನು ಭದ್ರವಾಗಿ ಹಿಡ್ಕೊಳ್ತಕ್ಕಂಥದ್ದು ತುಂಬ ಉತ್ತಮ. ಯಾಕೆ ಅಂತ ಅಂದರೆ ಅವನಿಗೆ ಹದಿದೇವತೆ, ಶನಿಗೆ ಹದಿದೇವತೆಯ ಬಹುಮಾನ. ಅವನು ಬಿಟ್ಟರೆ ಬೇರೆ ಯಾರೂ ಶನಿಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಇಟ್ಕೊಂಡಿರ್ತಕ್ಕಂಥ ದೇವತೆಗಳಿಲ್ಲ ಅಂತ ಹೇಳುತ್ತೆ ಜ್ಯೋತಿಷ್ಯ ಭಾಗದಲ್ಲಿ. ಹಾಗಾಗಿ ಇಷ್ಟನ್ನು ಆಂಜನೇಯನನ್ನು ನಂಬಿ ಸಿಂಧೂರ ಧಾರಣೆಯನ್ನು ಮಾಡಿ, ಯಾವಾಗಲೂ ಆಂಜನೇಯನ ಮೂಲ ಮಂತ್ರ ರಾಮ 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 ಮಂತ್ರವನ್ನು ಜಪವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸುಖಮಯವಾದ ಜೀವನ ನಿಮಗೆ ಲಭ್ಯವಾಗುತ್ತೆ.